ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಪ್ರಮುಖ ಕವಿಗಳ ಕವಿ ಪರಿಚಯ ನೋಡ್ತಾ ಹೋಗೋಣ. ನೋಡಿ, ಸಂಪೂರ್ಣವಾಗಿ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಓಕೆ, ಫಸ್ಟ್ ಒನ್ ನಾಗಚಂದ್ರ. ಈತನ ಕಾಲ 11ನೇ ಶತಮಾನ. ಈತನ ಬಿರುದು ನೋಡಿ, ಎಕ್ಸಾಮ್ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್. ಈತನ ಬಿರುದು ಅಭಿನವ ಪಂಪ. ನಾಗಚಂದ್ರ. ಈತನ ಊರು ವಿಜಯಪುರ. ಯಾವ ಜಿಲ್ಲೆಯವರು ಇವರು? ವಿಜಯಪುರ ಡಿಸ್ಟಿಕ್ನವರು. ಆಶ್ರಯದಾತ ಹೊಯ್ಸಳರ ದೊರೆ 1ನೇ ಬಲ್ಲಾಳ. ಹೊಯ್ಸಳ ದೊರೆ 1ನೇ ಬಲ್ಲಾಳನ ಆಶ್ರಯದಲ್ಲಿದ್ದಾವ. 2 ಕೃತಿಗಳನ್ನು ಬರೆದಿರುವಂಥದ್ದು. ಒಂದು ಮಲ್ಲಿನಾಥ ಪುರಾಣ, 2 ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪ ರಾಮಾಯಣ ಅಂತಲೂ ಕರೆಯಲಾಗ್ತದೆ ಈ ಕೃತಿಗೆ. ಈ ಮಲ್ಲಿನಾಥ ಪುರಾಣ ಎನ್ನುವಂಥ ಕೃತಿಯ ವಿಶೇಷತೆ ನೋಡ್ತಾ ಹೋಗೋಣ. ಇದು ಒಟ್ಟು 14 ಆಶ್ವಾಸಗಳನ್ನು ಒಳಗೊಂಡಿರುವ ಕೃತಿ. ಇದು ಎಷ್ಟು? 14 ಆಶ್ವಾಸಗಳನ್ನು ಒಳಗೊಂಡಿರುವಂಥ ಕೃತಿ ಇದು. ಇದು ವರ್ಧನರ 19ನೇ ತೀರ್ಥಂಕರರಾದ ಮಲ್ಲಿನಾಥನ ಜೀವನ ಚರಿತ್ರೆಯನ್ನು ಒಳಗೊಂಡಿರುವಂಥದ್ದು. ಮಲ್ಲಿನಾಥ ಪುರಾಣ ಎನ್ನುವಂಥ ಗ್ರಂಥ 19ನೇ ತೀರ್ಥಂಕರನಾದ ಮಲ್ಲಿನಾಥನ ಬಗ್ಗೆ ಇದು ವಿವರಣೆ ಕೊಡುವಂಥದ್ದು. ಮತ್ತು ಮನ್ಮಥ ಶಿವನ 3ನೇ ಕಣ್ಣನ್ನು ನಾಶಪಡಿಸಿದನು ಎಂಬುದನ್ನು ತಿಳಿಸುವುದರ ಮೂಲಕ ಜೈನ ಧರ್ಮ ಶ್ರೇಷ್ಠ, ವೀರಶೈವ ಧರ್ಮ ಕನಿಷ್ಠ ಅಂತ ಬಿಂಬಿಸ್ತಾನೆ. ಜೈನ ಧರ್ಮ ಶ್ರೇಷ್ಠ, ವೀರಶೈವ ಧರ್ಮ ಕನಿಷ್ಠ ಎಂದು ಬಿಂಬಿಸ್ತಾನೆ. ಯಾವ ಗ್ರಂಥದಲ್ಲಿ? ಮಲ್ಲಿನಾಥ ಪುರಾಣ ಎನ್ನುವಂಥ ಗ್ರಂಥದಲ್ಲೇ. ಓಕೆ, ಎರಡನೇದಾಗಿ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪ ರಾಮಾಯಣ. ಈ ಪಂಪ ರಾಮಾಯಣ ಎನ್ನುವಂಥ ಗ್ರಂಥಕ್ಕೆ ಆಕಾರ ವಿಮಲಾಸುರಿಯ ಪೌಮಚರಿತೆ. ವಿಮಲಾಸುರಿಯ ಪೌಮಚರಿತೆ ಕನ್ನಡದ ಮೊದಲ ಜೈನ ರಾಮಾಯಣವಾಗಿದ್ದು ಜೈನ ತತ್ವಕ್ಕನುಗುಣವಾಗಿ ರಚಿಸಿದ್ದಾನೆ. ಇದು ಕನ್ನಡದ ಮೊದಲ ಜೈನ ರಾಮಾಯಣ. ಇದು ಈ ಕೃತಿಯ ಪ್ರಕಾರ ರಾವಣ ಒಳ್ಳೆಯ ವ್ಯಕ್ತಿಯಾಗಿ ಕಂಡು ಬಂದಿರುವಂಥದ್ದು. ಪದ್ಮಪತ್ರದ ಜಲ ಬಿಂದುವಿನಂತೆ ಚಲಿತಮಾದುದು ಚಿತ್ತಂ ಎಂದು ರಾವಣನ ಮನಸ್ಥಿತಿಯನ್ನು ಉಲ್ಲೇಖಿಸಿದ್ದಾನೆ. ಈ ಕೃತಿಯ ಪ್ರಕಾರ ರಾಮನು ಹಿಂಸೆ ಮಾಡಲಾರ, ಅದಕ್ಕಾಗಿ ರಾವಣನನ್ನು ಕೊಂದವನು ಯಾರು? ಲಕ್ಷ್ಮಣ. ಈ ಕೃತಿಯ ಪ್ರಕಾರ ರಾಮನು ಹಿಂಸೆ ಮಾಡಲಾರ, ಅದಕ್ಕಾಗಿ ರಾವಣನನ್ನು ಕೊಂದವನು ಯಾರು? ಲಕ್ಷ್ಮಣ ಅಂತ ಹೇಳಲಾಗ್ತದೆ. ಯಾವ ಕೃತಿಯಲ್ಲೇ? ರಾಮಚಂದ್ರ ಚರಿತ ಪುರಾಣ ಎನ್ನುವ ಕೃತಿಯಲ್ಲೇ. ಇದಿಷ್ಟು ಕವಿ ನಾಗಚಂದ್ರನ ಬಗ್ಗೆ ಆಯಿತು. ಈಗ ದುರ್ಗಸಿಂಹನ ಬಗ್ಗೆ ನೋಡ್ತಾ ಹೋಗೋಣ. ಈ ದುರ್ಗಸಿಂಹನ ಕಾಲ 1031 ಈತನ ಕಾಲ. ಈತನ ಊರು ಹಾವೇರಿ ಜಿಲ್ಲೆಯ ಸಯ್ಯಡಿ ಗ್ರಾಮ. ಯಾವ ಗ್ರಾಮದವರು ಇವರು? ಸಯ್ಯಡಿ ಗ್ರಾಮದವರು. ಆಶ್ರಯದಾತ ಕಲ್ಯಾಣಿ ಚಾಲುಕ್ಯ ದೊರೆ ಜಗದೇಕ ಮಲ್ಲ. ಯಾರ ಆಶ್ರಯದಲ್ಲಿದ್ದಾವ? ಕಲ್ಯಾಣಿ ಚಾಲುಕ್ಯ ದೊರೆ ಜಗದೇಕ ಮಲ್ಲ. ಈತನ ಆಸ್ಥಾನದಲ್ಲಿ ಈತ ದಂಡನಾಯಕನಾಗಿ ಮತ್ತು ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾನೆ. ದಂಡನಾಯಕನಾಗಿ ಮತ್ತು ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾನೆ. ಈತನ ಕೃತಿ ಕರ್ನಾಟಕ ಪಂಚತಂತ್ರ. ಈತನ ಕೃತಿ ಯಾವುದು? ಕರ್ನಾಟಕ ಪಂಚತಂತ್ರ. ಕರ್ನಾಟಕ ಪಂಚತಂತ್ರ. ಇದು ಒಟ್ಟು 65 ಕಥೆಗಳನ್ನು ಒಳಗೊಂಡಿದೆ. ಎಷ್ಟು ಕಥೆಗಳನ್ನು? 65 ಕಥೆಗಳನ್ನು ಒಳಗೊಂಡಿದ್ದು ಹೊಸತಾಗಿ ರಚಿಸುವೆಮೆಂದು ಕವಿ ಹೇಳಿಕೊಂಡಿದ್ದಾನೆ. ಯಾಕಂದರೆ ಈ ಕೃತಿಯ ಪಾತ್ರಕ್ಕಾಗಿ ಪ್ರಾಣಿ ಪಕ್ಷಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ಈ ಕೃತಿಯ ಪಾತ್ರಕ್ಕಾಗಿ ಪ್ರಾಣಿ ಪಕ್ಷಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ಈ ಕರ್ನಾಟಕ ಪಂಚತಂತ್ರ ಎನ್ನುವಂಥ ಗ್ರಂಥಕ್ಕೆ ಆಕಾರ ಗ್ರಂಥ ಯಾವುದು ಅಂತ ನೋಡಿದಾಗ ವಸುಭಾಗಭಟ್ಟನ ಸಂಸ್ಕೃತದ ಪಂಚತಂತ್ರ. ವಸುಭಾಗಭಟ್ಟನ ಪಂಚತಂತ್ರ ಇದು ಕರ್ನಾಟಕ ಪಂಚತಂತ್ರ ಎನ್ನುವಂಥ ಗ್ರಂಥಕ್ಕೆ ಆಕಾರವಾಗಿರುವಂಥದ್ದು. ಇದಿಷ್ಟು ದುರ್ಗಸಿಂಹನ ಬಗ್ಗೆ ಆಯಿತು. ಈಗ ನಯಸೇನನ ಬಗ್ಗೆ ನೋಡ್ತಾ ಹೋಗೋಣ. ನಮಗೆ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಬೇಕಲ್ವ ಅಷ್ಟನ್ನೇ ಮಾತ್ರ ನೋಡ್ತಾ ಹೋಗ್ತೇವೆ. ತಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ತಾವು ಆಥರ್ ಬುಕ್ಕನ್ನು ತಗೊಳ್ಬೇಕಾಗ್ತದೆ. ಕನ್ನಡ ಸಾಹಿತ್ಯ ಚರಿತ್ರೆ ಎನ್ನುವಂಥದ್ದು. ಓಕೆ, ನಯಸೇನ ಕಾಲ 12ನೇ ಶತಮಾನ. ಕಾಲ 12ನೇ ಶತಮಾನ. ಈ ನಯಸೇನನ ಊರು ಗದಗ ಜಿಲ್ಲೆಯ ಮುಳಗುಂದ. ಗದಗ ಜಿಲ್ಲೆಯ ಮುಳಗುಂದ. ಈ ನಯಸೇನನ ಗುರು ಯಾರು? ನರೇಂದ್ರ ಸೇನ ಮುನಿ. ಇಂಪಾರ್ಟೆಂಟ್ ನೋಡ್ರಿ. ನಯಸೇನನ ಗುರು ನರೇಂದ್ರ ಸೇನ ಮುನಿ. ನೆನಪಿಟ್ಕೊಳ್ಳಿ. ಈತನ ಬಿರುದು ಕವಿರಾಜ ಮತ್ತು ದಿಗಂಬರ ದಾಸ. ಕವಿರಾಜ ಮತ್ತು ದಿಗಂಬರ ದಾಸ ಈತನ ಬಿರುದು. ಈತನ ಕೃತಿ ನೋಡಿ ಧರ್ಮಾಮೃತ. ಧರ್ಮಾಮೃತ ಈತನ ಪ್ರಮುಖವಾಗಿರುವಂಥ ಕೃತಿ.
ಇದು ಒಟ್ಟು 14 ಆಶ್ವಾಸಗಳು ಒಳಗೊಂಡಿರುವಂಥದ್ದು. 14 ಮಹಾಪುರುಷರ ಜೀವನ ಚರಿತ್ರೆಯನ್ನು ಒಳಗೊಂಡಿದೆ. ಈ ಕೃತಿಯ ಪ್ರಾಮುಖ್ಯತೆ ನೋಡಿದಾಗ ಇದು ಒಟ್ಟು 14 ಮಹಾಪುರುಷರ ಜೀವನ ಚರಿತ್ರೆ ಒಳಗೊಂಡಿದೆ. ಆದ್ದರಿಂದ ಇದನ್ನು ಜನತೆಗಾಗಿ ಬರೆದ ಮೊದಲ ಜೈನ ಪುರಾಣ ಎಂದು ಹೇಳಲಾಗ್ತದೆ. ಇದನ್ನು ಜನತೆಗಾಗಿ ಬರೆದ ಮೊದಲ ಜೈನ ಪುರಾಣ ಅಂತ ಹೇಳಲಾಗ್ತದೆ. ಶುದ್ಧ ಕನ್ನಡದೊಳ ತಂದಿಕ್ಕುವುದೇ ಸಕ್ಕದ ಎಂಬ ಮಾತು ಈ ಹೇಳಿದ ಕವಿ ಇವನು. ಯಾರು? ನಯಸೇನ. ಶುದ್ಧ ಕನ್ನಡದೊಳ ತಂದಿಕ್ಕುವುದೇ ಸಕ್ಕದ ಎಂಬ ಮಾತು ಹೇಳಿದ ಕವಿ ನಯಸೇನ. ಓಕೆ, ಇದಿಷ್ಟು ನಯಸೇನನ ಬಗ್ಗೆ ಆಯಿತು. ಈಗ ಬ್ರಹ್ಮಶಿವನ ಬಗ್ಗೆ ನೋಡ್ತಾ ಹೋಗೋಣ. ಬ್ರಹ್ಮಶಿವನ ಕಾಲ 12ನೇ ಶತಮಾನ. ಈತನು ಕೂಡ 12ನೇ ಶತಮಾನ. ಈತನ ಗುರು ವೀರನಂದೆ. ಬ್ರಹ್ಮಶಿವನ ಗುರು ಯಾರು? ವೀರನಂದೆ. ಈತನ ಬಿರುದು ನೋಡಿ ತ್ರೈಲೋಕ್ಯ ಚೂಡಾಮಣೆ. ಬ್ರಹ್ಮಶಿವನ ಬಿರುದೇನು? ತ್ರೈಲೋಕ್ಯ ಚೂಡಾಮಣೆ. ಈ ಬ್ರಹ್ಮಶಿವನ ಮೊದಲ ಹೆಸರೇನಾಗಿತ್ತು? ಬ್ರಹ್ಮದೇವ. ಬ್ರಹ್ಮಶಿವನ ಮೊದಲ ಹೆಸರೇನಾಗಿತ್ತು? ಬ್ರಹ್ಮದೇವ. ಈ ಬ್ರಹ್ಮಶಿವನ ಕೃತಿ ನೋಡಿ ಸಮಯ ಪರೀಕ್ಷೆ. ಈತನ ಕೃತಿ ಸಮಯ ಪರೀಕ್ಷೆ. ಈ ಸಮಯ ಪರೀಕ್ಷೆ ಎನ್ನುವಂಥ ಗ್ರಂಥ ಒಟ್ಟು 15 ಆಶ್ವಾಸಗಳು ಒಳಗೊಂಡಿರುವಂಥದ್ದು. ತಾತ್ವಿಕ ವಿಡಂಬನೆಯನ್ನು ಒಳಗೊಂಡಿದೆ. ಈ ಕೃತಿ ತಾತ್ವಿಕ ವಿಡಂಬನೆಯನ್ನು ಒಳಗೊಂಡಿರುವಂಥದ್ದು. ಆದ್ದರಿಂದ ಈತನನ್ನು ತಾತ್ವಿಕ ವಿಡಂಬನಾ ಕವಿ ಅಂತ ಕರೆಯಲಾಗ್ತದೆ. ತಾತ್ವಿಕ ವಿಡಂಬನಾ ಕವಿ ಯಾರು? ಬ್ರಹ್ಮಶಿವ. ಓಕೆ, ಇದಿಷ್ಟು ಬ್ರಹ್ಮಶಿವನ ಬಗ್ಗೆ ಆಯಿತು. ಈಗ ನಾವು ನೇಮಿಚಂದ್ರನ ಬಗ್ಗೆ ನೋಡ್ತಾ ಹೋಗೋಣ. ನೇಮಿಚಂದ್ರ. ಈ ನೇಮಿಚಂದ್ರನ ಕಾಲ 12ನೇ ಶತಮಾನ. 12ನೇ ಶತಮಾನ ನೇಮಿಚಂದ್ರ. ಆಶ್ರಯದಾತ ರಟ್ಟರಾಜ ಲಕ್ಷ್ಮಣದೇವ. ಆಶ್ರಯದಾತ ಯಾರು? ರಟ್ಟರಾಜ ಲಕ್ಷ್ಮಣದೇವ. ಈ ನೇಮಿಚಂದ್ರನ ಬಿರುದುಗಳು ನೋಡಿ, ವೆರಿ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಬಿರುದುಗಳು ಮತ್ತು ಕೃತಿಗಳು ಮತ್ತು ಆಶ್ರಯದಾತ ಮತ್ತು ಅವರ ಗುರುಗಳನ್ನು ಕೂಡ ಕೇಳಲಾಗ್ತದೆ. ಓಕೆ ನೋಡಿ, ಭಾರತಿ ಕಿತ್ತಚೋರ, ಕವಿರಾಜ ಕುಂಜರ, ಸಾಹಿತ್ಯ ವಿದ್ಯಾಧರ. ಸಾಹಿತ್ಯ ವಿದ್ಯಾಧರ. ಇನ್ನೊಂದಿದೆ ಚರ್ತು ಭಾಷಾ ಚಕ್ರವರ್ತಿ ಅಂತ ಕೊಡಲಾಗ್ತದೆ. ಚರ್ತು ಭಾಷಾ ಚಕ್ರವರ್ತಿ. ಓಕೆ, ಇವು ನೇಮಿಚಂದ್ರನ ಬಿರುದುಗಳು. ಈ ನೇಮಿಚಂದ್ರನ ಕೃತಿಗಳು ನೋಡಿ, 1 ನೇಮಿನಾಥ ಪುರಾಣ, 2 ಲೀಲಾವತಿ ಪ್ರಬಂಧ. 1 ನೇಮಿನಾಥ ಪುರಾಣ, 2 ಲೀಲಾವತಿ ಪ್ರಬಂಧ. ಈ ನೇಮಿನಾಥ ಪುರಾಣ ಅಂತ ಗ್ರಂಥ ಇದು 22ನೇ ತೀರ್ಥಂಕರನಾದ ನೇಮಿನಾಥನ ಜೀವನ ಚರಿತ್ರೆಯನ್ನು ಒಳಗೊಂಡಿದೆ. ನೇಮಿನಾಥನ ಬಗ್ಗೆ ಇದು ಮಾಹಿತಿ ಕೊಡುವಂಥ ಕೃತಿ ಯಾವುದ್ರಿ? ಇದು ನೇಮಿನಾಥ ಪುರಾಣ. ಇನ್ನು ಲೀಲಾವತಿ ಪ್ರಬಂಧ ಇದು ಒಟ್ಟು 14 ಆಶ್ವಾಸಗಳು ಒಳಗೊಂಡಿದೆ. ಇದೊಂದು ಶೃಂಗಾರ ಕಾವ್ಯವಾಗಿರುವಂಥದ್ದು. ಈ ಕೃತಿಯ ನಾಯಕ ಮನ್ಮಥ. ನಾಯಕ ಯಾರು? ಮನ್ಮಥ. ಈ ಮನ್ಮಥ ಮತ್ತು ಲೀಲಾವತಿಯರ ಶೃಂಗಾರ ಬದುಕಿನ ಕಥಾವಸ್ತು ಒಳಗೊಂಡಿದೆ ಇದು ಕೃತಿ. ಯಾವುದ್ರಿ? ಲೀಲಾವತಿ ಪ್ರಬಂಧ. ಸ್ತ್ರೀ ಪುರೂಪಮೆ ಶೃಪಮಂ ಶೃಂಗಾರಮೆಂ ರಸಮಂ ಎಂದು ಲೀಲಾವತಿ ಕುರಿತು ಮನ್ಮಥ ಅಭಿಪ್ರಾಯ ಪಟ್ಟಿರುವಂಥದ್ದು. ಓಕೆ, ಇದಿಷ್ಟು ನೇಮಿಚಂದ್ರನ ಬಗ್ಗೆ ಆತ್ರಿ. ಈಗ ಆಂಡಯ್ಯನ ಬಗ್ಗೆ ನೋಡ್ತಾ ಹೋಗೋಣ. ಈ ಆಂಡಯ್ಯ ಇವರು ಯಾರ ಆಶ್ರಯದಲ್ಲಿದ್ದ ಅಂತ ಕೇಳಿದಾಗ, ಹೊಯ್ಸಳರ ದೊರೆ 2ನೇ ವೀರವಲ್ಲಾಳನ ಆಸ್ಥಾನದಲ್ಲಿದ್ದಾಮ. ಯಾರ್ರಿ? ಇವನು ಆಂಡಯ್ಯ. ಈ ಆಂಡಯ್ಯನ ಕೃತಿ ಕಬ್ಬಿಗರ ಕಾವ್ಯ. ಇದು ಅಚ್ಚ ಕನ್ನಡದ ಮೊದಲ ಕೃತಿ. ಕಬ್ಬಿಗರ ಕಾವ್ಯ ಇದು ಅಚ್ಚ ಕನ್ನಡದ ಮೊಟ್ಟ ಮೊದಲ ಕೃತಿ. ಕೃತಿಯ ನಾಯಕ ಲೋಕಕ್ಕೆ ಪ್ರೇರಕ ಶಕ್ತಿಯಾದ ಕಾಮ. ಈ ಕೃತಿಯ ನಾಯಕ. ಇದೊಂದು ಚಂಪು ಕೃತಿಯಾಗಿದ್ದು ಖಂಡ ಕಾವ್ಯವಾಗಿದೆ. ಎಂಥ ಕಾವ್ಯ ಇದು? ಚಂಪು ಕಾವ್ಯ ಇದು, ಮತ್ತು ಖಂಡ ಕಾವ್ಯ ಕೂಡ ಹೌದು. ರುದ್ರಭಟ್ಟ. ಈತನ ಕಾಲ 12ನೇ ಶತಮಾನ. ಈತನ ಕೃತಿಗಳು ನೋಡಿ, ಜಗನ್ನಾಥ ವಿಜಯ, ರಸಕಲಿಕಾ. ಈತನ ಕೃತಿಗಳು ಯಾರದ್ದು? ರುದ್ರಭಟ್ಟ. ಈ 2 ಚಂಪು ಕಾವ್ಯಗಳು.
ಈತ ಹೊಯ್ಸಳ ಸಾಮ್ರಾಜ್ಯದ ರಾಜನಾದ ವೀರಬಲ್ಲಾಳ ಮಂತ್ರಿ ಚಂದ್ರಮೌಳ್ಯನ ಆಸ್ಥಾನದ ಕವಿಯಾಗಿದ್ದ ಈತ. ಯಾರ ಆಸ್ಥಾನದಲ್ಲಿದ್ದ ಇವ? ವೀರಬಲ್ಲಾಳನ ಮಂತ್ರಿಯಾಗಿರುವಂತಹ ಚಂದ್ರಮೌಳನ ಆಸ್ಥಾನದಲ್ಲಿದ್ದ ಈತ. ಯಾರ್ರೀ? ರುದ್ರಭಟ್ಟ. ಸಂಸ್ಕೃತದ ವಿಷ್ಣು ಪುರಾಣವನ್ನು ಆಧಾರವಾಗಿಟ್ಟುಕೊಂಡು ಇದನ್ನು ರಚನೆ ಮಾಡಿರುವಂಥದ್ದು. ಇದಕ್ಕೆ ಆಕಾರ ಯಾವುದ್ರಿ? ಸಂಸ್ಕೃತದ ವಿಷ್ಣು ಪುರಾಣ ಇದಕ್ಕೆ ಆಕಾರ ಗ್ರಂಥ. ಸಂಸ್ಕೃತದ ವಿಷ್ಣು ಪುರಾಣವನ್ನು ಆಧಾರವಾಗಿ ಇಟ್ಟುಕೊಂಡು ಈ ಕೃತಿಗಳನ್ನು ರಚನೆ ಮಾಡಿರುವಂಥದ್ದು. ಯಾರ್ರೀ? ರುದ್ರಭಟ್ಟ. ವಿಷ್ಣು ಪುರಾಣ. ಕೃಷ್ಣನು ರಾಕ್ಷಸನಾದ ಬಾಣಾಸುರನ ಕೊಂದನು ಅಂತ ಹೇಳಲಾಗ್ತದೆ. ಯಾವ ಕೃತಿಯಲ್ಲೇ? ಜಗನ್ನಾಥ ವಿಜಯ ಎನ್ನುವಂಥ ಕೃತಿಯಲ್ಲೇ. ಯಾರದ್ದು ಜಗನ್ನಾಥ ವಿಜಯಂ? ರುದ್ರಭಟ್ಟ. ಇದಷ್ಟು ರುದ್ರಭಟ್ಟನ ಬಗ್ಗೆ ಆಯಿತು. ಈಗ ಜನ್ನನ ಬಗ್ಗೆ ನೋಡ್ತಾ ಹೋಗೋಣ. ಜನ್ನ ಈತನ ಕಾಲ 13ನೇ ಶತಮಾನ. ಈತನ ತಂದೆ ತಾಯಿಗಳು ನೋಡಿ ಶಂಕರ ಮತ್ತು ಗಂಗೆ. ತಂದೆ ಯಾರು? ಶಂಕರ, ತಾಯಿ ಗಂಗೆ. ಈತನ ಗುರು ಸುಮನೋಬಾಣ. ಈ ಜನ್ನನ ಗುರು ಸುಮನೋಬಾಣ. ಈ ಜನ್ನನ ವಿದ್ಯಾಗುರು 2ನೇ ನಾಗವರ್ಮ. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈತನ ಗುರು ಅಂತ ಕೇಳಿದಾಗ ಸುಮನೋಬಾಣ, ವಿದ್ಯಾಗುರು ಅಂತ ಕೇಳಿದಾಗ 2ನೇ ನಾಗವರ್ಮ. ಈ ಜನ್ನ ಯಾರ ಆಶ್ರಯದಲ್ಲಿದ್ದ ಅಂತ ಕೇಳಿದಾಗ ವೀರಬಲ್ಲಾಳ. ಹೊಯ್ಸಳದೊರೆ 2ನೇ ವೀರಬಲ್ಲಾಳ. ಈತನ ಬಿರುದು ಕವಿ ಚಕ್ರವರ್ತಿ. ಕವಿ ಚಕ್ರವರ್ತಿ. ಈತನ ಕೃತಿಗಳು ನೋಡ್ತಾ ಹೋಗೋಣ. ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಇವು 2 ಪ್ರಮುಖವಾಗಿರುವಂಥ ಕೃತಿ ಈತನು. ಅನಂತನಾಥ ಪುರಾಣ ಮತ್ತು ಯಶೋಧರ ಚರಿತೆ. ಫಸ್ಟ್ ಒನ್ ಯಶೋಧರ ಚರಿತೆಯ ವಿಶೇಷ ಮಾಹಿತಿ ನೋಡ್ತಾ ಹೋಗೋಣ. ಸಂಪೂರ್ಣ ಕಂದೆ ಪದದಲ್ಲಿ ರಚನೆಯಾದ ಚಂಪು ಕೃತಿಯಾಗಿದೆ. ಸಂಪೂರ್ಣವಾಗಿ ಇದು ಕಂದ ಪದದಲ್ಲಿ ರಚನೆಯಾಗಿರುವಂಥ ಕೃತಿ ಇದು. ಮುಟ್ಟಿದ ಮನುಮಂ ತೊಟ್ಟನೆ ಪಸಾಯನ ದಾನಂ ಗೋ ಎಂಬ ಮಾತು ಬರುವ ಕೃತಿ ಇದು. ಈ ಕೃತಿಯ ನಾಯಕ ಯಶೋಧರ ರಾಜ. ಯಶೋಧರ ಚರಿತೆ ಎನ್ನುವಂಥ ಕೃತಿಯ ನಾಯಕ ಯಶೋಧರ ರಾಜ. ಇವನ ಪತ್ನಿಯಾದ ಅಮೃತಮತಿಯು ಆಸ್ಥಾನದ ಮಾವುತನಾದ ಅಷ್ಟಾವಂಕನನ ಸಂಗೀತಕ್ಕೆ ಮಾರು ಹೋಗಿ ಆತನನ್ನು ಕಾಮಭಾವನೆಯಿಂದ ನೋಡಲು ಆರಂಭಿಸ್ತಾಳೆ. ಇದರ ಸಂಗತಿಯನ್ನು ತಿಳಿದುಕೊಳ್ತಾನೆ ಯಾರು? ಯಶೋಧರ ರಾಜ. ತಿಳಿದುಕೊಂಡ ತಕ್ಷಣವೇ ತನ್ನ ತಾಯಿಯಾದ ಚಂದ್ರಮತಿಗೆ ಅದನ್ನು ತಿಳಿಸ್ತಾನೆ. ಆಗ ಚಂದ್ರಮತಿಯು ಇದರ ಪರಿಹಾರಾರ್ಥಕವಾಗಿ ಹಿಟ್ಟಿನ ಕೋಳಿ ಬಲಿ ಕೊಡುವಂತೆ ಸಲಹೆ ನೀಡ್ತಾಳೆ. ಯಾವ ಕೋಳಿಯನ್ನು? ಹಿಟ್ಟಿನ ಕೋಳಿ ಬಲಿ ಕೊಡುವಂತೆ ಆತನಿಗೆ ಸಲಹೆ ನೀಡ್ತಾಳೆ. ಒಟ್ಟಾರೆಯಾಗಿ ಹೆಣ್ಣಿನ ಕಾಮಭಾವನೆಯನ್ನು ನಿರೂಪಿಸುವುದು ಈ ಕೃತಿಯ ಉದ್ದೇಶವಾಗಿರುವಂಥದ್ದು. ಈ ಯಶೋಧರ ಚರಿತೆ ಎನ್ನುವಂಥ ಗ್ರಂಥದ ಮುಖ್ಯವಾದ ಉದ್ದೇಶ ಏನಾಗಿತ್ತು ಅಂತ ಕೇಳಿದಾಗ ಹೆಣ್ಣಿನ ಕಾಮಭಾವನೆಯನ್ನು ನಿರೂಪಿಸುವುದು ಈ ಕೃತಿಯ ಮುಖ್ಯವಾದ ಉದ್ದೇಶ. ಓಕೆ, ಇದಷ್ಟು ಯಶೋಧರ ಚರಿತೆ ಎನ್ನುವಂಥ ಗ್ರಂಥದ ಪ್ರಮುಖವಾದ ಮಾಹಿತಿ. ಈಗ ಅನಂತನಾಥ ಪುರಾಣ. ಅನಂತನಾಥ ಪುರಾಣ ಇದು 14ನೇ ತೀರ್ಥಂಕರನಾದ ಅನಂತನಾಥನ ಜೀವನ ಚರಿತ್ರೆಯನ್ನು ಒಳಗೊಂಡಿರುವಂಥ ಕೃತಿ ಇದು. 14ನೇ ತೀರ್ಥಂಕ ಯಾರು? ಅನಂತನಾಥ. ಅಲ್ಲದೆ ವಸುಸೇನನ ಹೆಂಡತಿಯಾದ ಸುನಂದನೆಯನ್ನು ಆತನ ಗೆಳೆಯನಾದ ಚಂಡಶಾಸನನ್ನು ಮೋಸದಿಂದ ಕರೆದು ಹೋದ ಕಥೆ ಇದರಲ್ಲಿ ಬರುತ್ತದೆ. ವಸುಸೇನನ ಹೆಂಡತಿಯಾದ ಸುನಂದನೆಯನ್ನು ಆತನ ಗೆಳೆಯನಾದ ಚಂಡ ಶಾಸನನನ್ನು ಮೋಸದಿಂದ ಕರೆದೊಯ್ದ ಕಥೆ ಇದರಲ್ಲಿ ಬರುತ್ತದೆ. ಈ ರೀತಿಯ ಗಂಡಿನ ಕಾಮವನ್ನು ವ್ಯಕ್ತಪಡಿಸುವುದು ಕವಿಯ ಉದ್ದೇಶವಾಗಿದೆ. ನೋಡ್ರಿ, ಯಶೋಧರ ಚರಿತ್ರೆ ಕೃತೆ ಇದು ಹೆಣ್ಣಿನ ಕಾಮವನ್ನು ವ್ಯಕ್ತಪಡಿಸಿದ್ದಾರೆ. ಈ ಅನಂತನಾಥ ಪುರಾಣ ಅಂತ ಗ್ರಂಥ ಇದು ಗಂಡನ ಕಾಮವನ್ನು ವ್ಯಕ್ತಪಡಿಸುವಂಥ ಉದ್ದೇಶ ಹೊಂದಿರುವಂಥ ಇದು ಕಾವ್ಯ ಇದು. ಈ ಕೃತಿಗೆ ಆಕಾರ ಗ್ರಂಥಗಳು ಗುಣಭದ್ರಾಚಾರ್ಯನ ಉತ್ತರ ಪುರಾಣ. ಗುಣಭದ್ರಾಚಾರ್ಯನ ಉತ್ತರ ಪುರಾಣ. 2 ಚಾವುಂಡರಾಯ ಪುರಾಣ. ಚಾವುಂಡರಾಯ ಪುರಾಣ. ಈ 2 ಕೃತಿಗಳು ಈ ಅನಂತನಾಥ ಎನ್ನುವಂತಹ ಈ 2 ಕೃತಿಗಳು ಅನಂತನಾಥ ಪುರಾಣ ಎನ್ನುವಂಥ ಗ್ರಂಥಕ್ಕೆ ಆಕಾರ ಗ್ರಂಥಗಳು. ಇದಷ್ಟು ಜನ್ನನ ಬಗ್ಗೆ ಆಯಿತು. ಈಗ ಷಡಕ್ಷರ ದೇವನ ಬಗ್ಗೆ ನೋಡ್ತಾ ಹೋಗೋಣ. ಷಡಕ್ಷರ ದೇವ ಈತ ವೀರಶೈವ ಕವಿಯಾಗಿದ್ದು
ವೀರಶೈವ ಕವಿಯಾಗಿದ್ದು ಚಂಪುವಿನ ಕೊನೆಯ ಕವಿ. ಚಂಪುವಿನ ಕೊನೆಯ ಕವಿ ಯಾರು ಅಂತ ಕೇಳಿದಾಗ ಅದು ಷಡಕ್ಷರ ದೇವ. ಈತನ ಮೈಸೂರಿನ ಚಿಕ್ಕ ದೇವರಾಜ ಒಡೆಯರ ಸಮಕಾಲೀನ ಕವಿ. ಯಾರ ಸಮಕಾಲೀನ ಇವ? ಚಿಕ್ಕ ದೇವರಾಜ ಒಡೆಯರ ಸಮಕಾಲೀನ ಕವಿ ಇವನು. ಯಾರು? ಷಡಕ್ಷರ ದೇವ. ಈತನ ಕೃತಿಗಳು ನೋಡಿ, 1 ರಾಜಶೇಖರ, 2 ಶಬರಶಂಕರ ವಿಳಾಸ, 3 ಶೃಂಭಬೇಂದ್ರ ವಿಜಯ. 3 ಕೃತಿಗಳನ್ನು ರಚನೆ ಮಾಡಿರುವಂಥದ್ದು. 1 ರಾಜಶೇಖರ ವಿಳಾಸ, 2 ಶಬರಶಂಕರ ವಿಳಾಸ, 3 ಋಷಭೇಂದ್ರ ವಿಜಯ. 3 ಕೃತಿಗಳಲ್ಲಿ ಮೊದಲನೆಯದಾವುದು ರಾಜಶೇಖರ. ಈ ಕೃತಿಯ ಕೆಲವೊಂದು ಪ್ರಮುಖವಾದ ಅಂಶ ತಿಳಿದುಕೊಳ್ಳೋಣ. ಇದು ಒಟ್ಟು 14 ಆಸ್ವಾಸ ಒಳಗೊಂಡ ಇದೊಂದು ಚಂಪು ಕೃತಿ ನೋಡಿ. ಇದು ಕೂಡ ಚಂಪು ಕೃತಿ. 13ನೇ ತಿರುಕುಳವಿನಾಚಿಯು ತನ್ನ ಮಗನಾದ ಶಂಕರನನ್ನು ಕಳೆದುಕೊಂಡ ಪ್ರಸಂಗ ಇಲ್ಲೇ ಉಲ್ಲೇಖಗೊಂಡಿರುವಂಥದ್ದು. ಶಂಕರನ ಕಳೆದುಕೊಂಡ ಪ್ರಸಂಗ ಇಲ್ಲೇ. ಈ ಪ್ರಸಂಗವನ್ನು ಕರುಣ ರಸಕ್ಕೆ ಉದಾಹರಣೆ. ಈ ಕೃತಿಗೆ ಆಕಾರ ಗ್ರಂಥ ಗುಬ್ಬಿಯ ಮಲ್ಲಣಾಚಾರ್ಯನ ಭಾವಚಿತ್ರ.